ಏನ್ ವಿಷಯ ಅಂತ ಬೇಗ ಹೇಳು. ನಾನ್ ಕೋದಂಡ ಅವ್ರಿಗೆ ಕಾಫಿ ಮಾಡ್ಕೊಡ್ಬೇಕು. ಏನ್ ವಿಷಯ ಅಂತ ನಿನಗ್ ಗೊತ್ತಿಲ್ವಾ? ಒಂಟಿಯಾಗಿ ಮಾತಾಡ್ಬೇಕು ಬಾ ಅಂತ ಕರ್ದಿದ್ ನೀನು. ನಿನಗ್ ಗೊತ್ತಿರುತ್ತೆ, ನನ್ನ ಕೇಳಿದ್ರೆ. ನೀನ್ ನಾಟಕ ಎಲ್ಲ ನನ್ನ ಹತ್ರ ನಡೆಯಲ್ಲ. ನೀವೆಂತವ್ರು ಅಂತ ಗೊತ್ತಿದ್ದು ಈ ಮನೆಯೊಳಗೆ ಸೇರ್ಸ್ಕೊಂಡಿದ್ದಕ್ಕೆ ಒಳ್ಳೆ ಮರ್ಯಾದೆನೆ ಕೊಟ್ಟಿದ್ದೀರಾ. ಏನು ನಾಟಕನ? ಏನ್ ನಾಟಕ? ನಾನೇನ್ ನಾಟಕ ಮಾಡ್ತಿದ್ದೀನಿ? ಏನ್ ಹೇಳ್ತಿದ್ಯಾ ಕೃಷ್ಣ ನೀನು? ನೀನು ಸುಮ್ನೆ ನಿಮ್ ಮನೆಯವ್ರ ತರ ನನ್ ಮೇಲೆ ಸುಮ್ನೆ ಆರೋಪ ಮಾಡ್ಬೇಡ. ಸುಮ್ನೆ ಆರೋಪ ಮಾಡ್ತಾ ಇಲ್ಲ, ಇರೋದನ್ನೇ ಹೇಳ್ತಿರೋದು. ಸಾಕ್ಷಿ ಇಟ್ಕೊಂಡೆ ನಾನು ಮಾತಾಡ್ತಾ ಇರೋದು. ತಗೋ ನೋಡು ನಿನ್ ಜಾತಕ. ಅಲ್ಲ ಕೃಷ್ಣ, ಇದೇನಿದು? ಜ್ಯೋತಿಷರಿಗೆ ದುಡ್ಡು ಕೊಟ್ಟು ನಕಲಿ ಜಾತಕ ಸೃಷ್ಟಿ ಮಾಡಿ ಎಲ್ರನ್ನೂ ಯಾಮರ್ಸ್ಬೋದು ಅನ್ಕೊಂಡಿದ್ಯಾ? ನೀನ್ ಒರಿಜಿನಲ್ ಜಾತಕ ಇಲ್ಲಿದೆ. ನಿನ್ ಬಂಡವಾಳ ಎಲ್ಲ ಈಗ ಬಯಲಾಗುತ್ತೆ. ನಾನು ಅವತ್ತೇ ಮಾಯಾ ಹಳೆ ಜಾತಕ ಬಚ್ಚಿಟ್ಟಿದ್ನಲ್ಲ, ಯಾಳದವನಿಗೆ ಹೇಗೆ ಸಿಕ್ತು? ಇದೆಲ್ಲ ಸುಳ್ಳು ಕೃಷ್ಣ. ನಿನಗಿದೆಲ್ಲ ನಿಜ ಅಂತ ಯಾರು ಹೇಳಿದ್ದು? ನಂದೇವ್ರಿಗೆ ನಾನು ಯಾಕೆ ಮೋಸ ಮಾಡ್ಲಿ? ನನಗ್ ಬರ್ತಾ ಇರೋ ಕೋಪಕ್ಕೆ ನೀನು ಸುಮ್ನೆ ಬಿಟ್ಟಿರೋದೇ ಹೆಚ್ಚು. ನಾನು ನಿನ್ಮೇಲೆ ಸುಮ್ನೆ ಆರೋಪ ಮಾಡ್ತಾ ಇಲ್ಲ, ಸತ್ಯ ಅಂತ ತಿಳ್ಕೊಂಡೆ ಆರೋಪ ಮಾಡ್ತಾ ಇರೋದು. ಏನ್ ಹೇಳ್ತಿದ್ಯಾ ಕೃಷ್ಣ? ನಾನ್ ಏನ್ ತಪ್ಪು ಮಾಡಿದ್ದೇನೆ ಅಂತ ನೀನ್ ಈ ತರ ನನ್ ಮೇಲೆ ಆರೋಪ ಮಾಡ್ತಿದ್ಯಾ? ಏನು ತಪ್ಪು ಮಾಡಿಲ್ವಾ? ಹಾಗಾದ್ರೆ ನಿಂದು ಮೂಲ ನಕ್ಷತ್ರ ಧನು ರಾಶಿ ಅಲ್ವಾ? ಡ್ಯೂಪ್ಲಿಕೇಟ್ ಜಾತಕ ತೋರಿಸಿ ನಮ್ಮನ್ನೆಲ್ಲ ಯಾಮರ್ಸಕ್ ನಿನ್ಗೆ ಎಷ್ಟೇ ಧೈರ್ಯ? ನಿಜವಾಗ್ಲೂ ನನಗದೆಲ್ಲ ಗೊತ್ತಿಲ್ಲ ಕೃಷ್ಣ. ನಿಲ್ಸು ನೀನ್ ನಾಟಕನ. ನಮ್ಮಣ್ಣ ನಿನ್ನ ನಂಬಿ ನಿನಗೊಂದು ಜೀವನ ಕಟ್ಕೊಟ್ಟಿದ್ರೆ ನೀನ್ ಅವ್ರ ಹತ್ರನೇ ಸುಳ್ಳು ಹೇಳಿದ್ಯಾ? ಹೀಗ್ ನಿನ್ ಮಾಡಕ್ ಮನ್ಸಾದ್ರೂ ಹೇಗ್ ಬಂತು? ಕೃಷ್ಣ ನೀನು ಮಾತಾಡ್ಬೇಡ. ನಿನ್ ಜಾತಕ ಮನೆಯವ್ರ ಹತ್ರ ತೋರ್ಸಿದ್ರೆ ಮತ್ತೆ ನಿನ್ ಜೀವನ ಪೂರ್ತಿ ಯಾವತ್ತೂ ಈ ಕಡೆ ತಲೆ ಹಾಕಲ್ಲ. ನಿನ್ ಜಾತಕನೂ ಮರೆಯಲ್ಲ. ಈಗ್ಲೇ ನೀನ್ ಬಂಡವಾಳನ ನಮ್ಮ ಮನೆಯವ್ರ ಮುಂದೆ ಎಲ್ಲರಿಗೂ ಹೇಳ್ತೀನಿ. ಏನೇ ನೋಡ್ಕೊಂಡು ನಿಂತಿದ್ಯಾ? ಹೇಗಾದ್ರೂ ಮಾಡಿ ಅವನನ್ನು ತಡಿ. ಅಮ್ಮ, ನನ್ಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅಯ್ಯೋ, ಈ ಕಣ್ಣೀರೆಲ್ಲ ನನ್ ಮುಂದೆ ಹಾಕಿ ಏನು ಪ್ರಯೋಜನ ಇಲ್ಲ. ಎಲ್ಲ ಕೈಮೀರ್ ಹೋಗಿದೆ. ಹೋಗಿ ಅವನ್ ಮುಂದೆ ಕಣ್ಣೀರ್ ಹಾಕು. ಅದಕ್ಕೂ ಕರಗ್ಲಿಲ್ವಾ? ಕಾಲ್ ಹಿಡ್ಕೊಂಡ್ ಬೇಡ್ಕೋ. ಬೇಗ ಏನಾದ್ರೂ ಒಂದ್ ಮಾಡಿ ನಡಿಯೇ. ಹೋಗೆ, ಬೇಗ ಹೋಗೆ. ನಿಂತ್ಕೋ ಕೃಷ್ಣ, ನನ್ ಮಾತ್ ಕೇಳು. ಕೃಷ್ಣ ಪ್ಲೀಸ್ ಕೃಷ್ಣ, ಏನೋ ತಪ್ಪಾಗೋಯ್ತು. ಈ ವಿಷಯನ ಮನೆಯವ್ರ ಮುಂದೆ ಎಲ್ಲ ಹೇಳಿ ಈ ಮದ್ವೆನ ಮುರಿಬೇಡ. ಓಹ್ ಹೌದಾ? ಹಾಗಾದ್ರೆ ನಡಿ, ಇದನ್ನ ಅಣ್ಣ ಮತ್ತೆ ಮನೆಯವ್ರ ಮುಂದೆ ಒಪ್ಕೋ. ಕೃಷ್ಣ, ನಾನ್ ಹೇಳೋ ಮಾತ್ ಕೇಳು. ಬೇಕಿದ್ರೆ ಏಯ್, ದೂರ ನಿಂತ್ಕೋ. ನಿನ್ ಜಾತಕ ಎಷ್ಟು ಅನಿಷ್ಟವಾಗಿದೆ ಅಂತ ಹೇಳಿದ್ರೆ ಅದು ನೋಡಿ ಜ್ಯೋತಿಷರು ಕೂಡ ಈ ಕೆಟ್ಟ ಜಾತಕಕ್ಕೆ ದುಡ್ಡು ಬೇಡ ಅಂತ ಹೇಳಿದ್ರು. ಅಂತವಳನ್ನ ಮನೆ ಸೊಸೆ ಮಾಡ್ಕೊಬೇಕಾ? ಅದು ಸುಳ್ಳು ಜಾತಕ ಹೇಳಿರೋಳ್ನ ಎಲ್ರನ್ನೂ ಯಾಮರ್ಸ್ದೋಳ್ನ ನಾನ್ ನಂಬೇಕಾ? ಕೃಷ್ಣ, ಒಂದ್ ನಿಮಿಷ ನಾನು ಹೇಳದನ್ ಕೇಳು. ಇನ್ನು ಹೇಳೋದು ಕೇಳೋದು ಏನೂ ಇಲ್ಲ. ಏನೇ ಹೇಳ್ಬೇಕು ಅಂದ್ರೂ ಮನೆಯವ್ರ ಮುಂದೆ ಹೇಳು. ಒಂದ್ಸಲ ನನ್ ಮಾತ್ ಕೇಳು ಕೃಷ್ಣ. ಆಮೇಲೆ ನೀನ್ ನಮ್ಮನ್ನ ಈ ಮನೆಯಿಂದ ಆಚೆ ಹಾಕಿದ್ರೂ ತೊಂದ್ರೆ ಇಲ್ಲ. ನೋಡು, ನೀನ್ ಹೇಳೋ ಸುಳ್ಳುಗಳನ್ನ ಕೇಳೋ ಮೂಡಲ್ ನಾನಿಲ್ಲ. ನಮ್ಮ ಅಣ್ಣಂಗ್ ಮೋಸ ಮಾಡ್ದೋಳ್ ನೀನು. ನೀನ್ ಹೇಳಿದ್ ನಿಜ. ನಿಮ್ ಅಣ್ಣನ್ ತರ ವ್ಯಕ್ತಿನ ನನ್ ಜೀವನದಲ್ಲಿ ನೋಡಿಲ್ಲ. ಅವರು ಅಂದ್ರೆ ನನಗ್ ಪ್ರಾಣ ಕಣೋ. ಅದಕ್ಕೆ ನಾನ್ ಏನೋ ಒಂದ್ ಚಿಕ್ಕ ತಪ್ಪು ಮಾಡ್ಬಿಟ್ಟೆ. ಈ ಜಾತಕ, ರಾಶಿ, ನಕ್ಷತ್ರಕ್ಕಿಂತ ಪ್ರೀತಿ ದೊಡ್ಡದು. ನಾನಿಲ್ದೆ ಕೋದಂಡ ಅವ್ರಾಗ್ಲಿ, ಕೋದಂಡ ಇಲ್ದೆ ನಾನಾಗ್ಲಿ ಬದುಕಲ್ಲ. ಅದೇ ನಮ್ಮ ಅಣ್ಣ ಮಾಡಿ ತಪ್ಪು. ಈ ಮನೆ ನಾಶ ಮಾಡಕ್ ಬಂದವ್ರ ಜೊತೆ ಮದ್ವೆ ಆಗೋಕ್ ಒಪ್ಕೊಂಡಿದ್ದು ತಪ್ಪಾಗೋಯ್ತು. ಹಾಗೆಲ್ಲ ಮಾತಾಡ್ಬೇಡ ಕೃಷ್ಣ. ನಿಮ್ ಅಣ್ಣನ ಮೇಲೆ ಪ್ರೀತಿ ಇರೋದಕ್ಕೇನೆ ನಾನು ಅವ್ರನ್ನ ಮದ್ವೆ ಆಗ್ಬೇಕು ಅಂತ ಬಯಸಿದ್ದು. ಅವ್ರಿಗೂ ನನ್ ಮೇಲೆ ತುಂಬಾ ಪ್ರೀತಿ ಇದೆ. ನೋಡು, ಇಲ್ಲಿ ಪ್ರೀತಿ ವಿಷಯ ಬೇಡ. ನಿನ್ ಜಾತಕದಲ್ಲಿ ದೋಷ ಇರೋದು
ನಿನಗೆ ಗೊತ್ತಿತ್ತು ತಾನೆ? ಜಾತಕ ನೋಡ್ದೇನೆ ಪ್ರೀತಿ ಮಾಡಿ ಮದ್ವೆ ಆದವರು ಸುಖವಾಗಿಲ್ವಾ? ಜಾತಕ ನೋಡಿ ಮದ್ವೆ ಆಗಿದ್ ನಿಮ್ಮ ಅಕ್ಕ ಎಷ್ಟು ವರ್ಷ ಅವ್ರ ಗಂಡನ್ ಬಿಟ್ಟು ದೂರ ಇರ್ಬೇಕಾಯ್ತು ಹೇಳು? ಇದ್ ನಿನಗೂ ಗೊತ್ತು ತಾನೆ? ಎಂತ ಕಲ್ಮನ್ಸಾದ್ರೂ ಇಂಥ ವಿಷಯಕ್ಕೆ ಕರಗ್ಲೇಬೇಕು. ಇದೇ ಕರೆಕ್ಟ್ ಟೈಮ್. ನನ್ನ ಹತ್ರ ಹೇಳಿದ್ದೇನೆ, ನಮ್ಮ ಅಣ್ಣನ ಹತ್ರನೂ ಹೇಳಿ ಒಪ್ಪಿಸ್ಬೋದಾಗಿತ್ತು ತಾನೆ? ಸುಳ್ಳ್ಯಾಕೆ ಹೇಳ್ದೆ? ನಾನ್ ತಪ್ಪು ಮಾಡಿದ್ದು ನಿಜನೇ ಕೃಷ್ಣ, ಆದ್ರೆ ಅದು ನನ್ನ ಪ್ರೀತಿಗೋಸ್ಕರ. ನನಗ ಆಶ್ರಯ ಕೊಟ್ಟ ದೇವ್ರನ್ನ ನಾನ್ ಪ್ರೀತಿ ಮಾಡಿದ ತಪ್ಪ? ಈ ಮನೆಯವ್ರಿಗೆ ಇದೆಲ್ಲ ಅರ್ಥ ಆಗಲ್ಲ, ಅದಕ್ಕೆ ಹೀಗ್ ಮಾಡ್ಬೇಕಾಯ್ತು. ನೀ ನಿಜವಾಗ್ಲೂ ನಮ್ಮ ಅಣ್ಣನ ಇಷ್ಟಪಟ್ಟಿದ್ರೆ ಇರೋ ವಿಷಯ ಹೇಳಿ ಮದುವೆ ಆಗ್ತಾ ಇದ್ದೆ. ಹೀಗ್ ಸುಳ್ಳು ಜಾತಕ ತೋರಿಸಿ ನಮ್ಮ ಅಣ್ಣನ್ ಯಾಮಾರ್ಸಿದೀರಾ ಅಂದ್ರೆ ಈ ಜಾತಕ ತರ ನಿಮ್ ಪ್ರೀತಿನೂ ಸುಳ್ಳು ಅಂತ ಗೊತ್ತಾಗಲ್ವಾ? ಇದನ್ನೆಲ್ಲ ಹೋಗಿ ಮನೆಯವ್ರಿಗೆ ಹೇಳ್ತೀನಿ. ನಿಮ್ ಬಂಡವಾಳ ಏನು ಅಂತ ಈ ಮನೆಯವ್ರಿಗೆಲ್ಲ ಗೊತ್ತಾಗ್ಲಿ. ನೂಲ್ನಂತೆ ಸೀರೆ, ತಾಯಿಯಂತೆ ಮಗಳು ಅಂತ ಸುಮ್ನೆ ಹೇಳಿಲ್ಲ ದೊಡ್ಡವರು. ಬರ್ತಾ ಬರ್ತಾ ಮಾಯಾಗೂ ಬುದ್ಧಿ ಬಂದಿದೆ. ಚೆನ್ನಾಗಿ ಆಕ್ಟಿಂಗ್ ಮಾಡ್ತಿದ್ದಾಳೆ. ಹೋಗಿ ಹೋಗಿ ಈ ಕೃಷ್ಣನ ಹತ್ರನೇ ಸಿಕ್ಕಾಕೋಬೇಕಾ? ಆ ಕಡೆ ವಂಶಿ, ಈ ಕಡೆ ಕೃಷ್ಣ. ನಮ್ ಗ್ರಾಚಾರನೇ ಸರಿ ಇಲ್ಲ ಅನ್ಸತ್ತೆ. ಭಗವಂತ ಹೇಗಾದ್ರೂ ಕಾಪಾಡಪ್ಪ. ಹೇಗಾದ್ರೂ ಮಾಡಿ ಇವನ್ನ ತಡಿಲೇಬೇಕು, ಇಲ್ಲಾಂದ್ರೆ ನಮ್ ಜೀವನ ಎರಡಕ್ಕೂ ಆಪತ್ತೆ. ಇಷ್ಟು ವರ್ಷ ಆದ್ಮೇಲೆ ನಿಮ್ಮ ಅಣ್ಣ ಮದ್ವೆ ಆಗೋದಕ್ಕೆ ಒಪ್ಕೊಂಡಿದ್ದಾರೆ ಕೃಷ್ಣ. ಈಗ ಮತ್ತೆ ನಂಬಿಕೆ ದ್ರೋಹ ಆಗಿದೆ ಅಂತ ಮದ್ವೆ ಮೇಲೆ ನಂಬಿಕೆನೆ ಕಳ್ಕೊಂಡ್ಬಿಡ್ತಾರೆ. ಮುಂದೆ ಮದ್ವೆನೇ ಬೇಡ ಅಂತ ನಿರ್ಧಾರ ಮಾಡಿದ್ರೆ ಆಗೇನ್ ಮಾಡ್ತೀಯ? ಇವಳು ಹೇಳ್ತಿರೋದು ನಿಜಾನೇ. ಇದನ್ನೆಲ್ಲ ನೋಡಿ ಅಣ್ಣ ಮದ್ವೆನೇ ಬೇಡ ಅಂತ ನಿರ್ಧಾರ ಮಾಡಿದ್ರೆ ಏನ್ ಮಾಡೋದು? ದಯವಿಟ್ಟು ಈ ವಿಷಯನೆಲ್ಲ ಹೇಳಿ ನಿಮ್ಮ ಅಣ್ಣನ ಜೀವನನ ನೀನೇ ಹಾಳು ಮಾಡ್ಬೇಡ ಕೃಷ್ಣ. ನನ್ ಪ್ರೀತಿಗೋಸ್ಕರ ನಾನೇನೋ ಒಂದ್ ಚಿಕ್ಕ ತಪ್ಪು ಮಾಡ್ದೆ, ಆದ್ರೆ ನಿಮ್ಮ ಅಣ್ಣ ಕೂಡ ನನ್ನನ್ನ ಅಷ್ಟೇ ಪ್ರೀತಿ ಮಾಡ್ತಿದ್ದಾರೆ. ನಿನಗೆ ಅಣ್ಣನ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ದಿದ್ರೆ ನಿಜ ಹೇಳ್ಬಿಟ್ಟೆ ಮದ್ವೆ ಆಗ್ಬೋದಾಗಿತ್ತಲ್ವಾ? ಯಾಕೆ ಈ ತರ ನಾಟಕ ಮಾಡ್ದೆ? ಕೃಷ್ಣ, ನನ್ ಜಾತಕದ ಪ್ರಕಾರ ಈ ಮನೆಗೇನು ಕೆಟ್ಟದಾಗಲ್ಲ. ದಯವಿಟ್ಟು ನನ್ನ ನಂಬು. ಇವಳು ಹೇಳಿದ ತರ ಜಾತಕದಲ್ಲಿರೋದೇ ಎಲ್ಲ ಆಗಲ್ವಲ್ಲ. ಅದು ಅಲ್ಲದೆ ಈ ವಿಷಯ ಅಣ್ಣನಿಗೆ ಗೊತ್ತಾದ್ರೆ ಅವನ್ ಮನ್ಸ್ಗೂ ನೋವಾಗುತ್ತೆ. ಅವನ್ ಚೆನ್ನಾಗಿರ್ಬೇಕು ಅಂದ್ರೆ ನಾನು ಈ ವಿಷಯನ ಯಾರ ಹತ್ರನೂ ಹೇಳ್ಬಾರ್ದು. ಏನ್ ಯೋಚನೆ ಮಾಡ್ತಿದ್ಯಾ ಕೃಷ್ಣ? ನಿನಗಿನ್ನೂ ನನ್ ಮಾತಿನ ಮೇಲೆ ನಂಬಿಕೆ ಬಂದಿಲ್ವಾ? ನಂಬಿಕೆ ಬಂದಿಲ್ಲ ಅಂದ್ರೆ ಹೇಳು, ನಾನೇ ಈ ವಿಷಯನ ಮನೆಯವ್ರ ಮುಂದೆ ಎಲ್ಲ ಹೇಳ್ಬಿಡ್ತೀನಿ. ನಿನಗೀಗ್ಲೂ ನನ್ ಮೇಲೆ ನಂಬಿಕೆ ಬಂದಿಲ್ವಾ?